ಇವತ್ತಿನ ಮ್ಯಾಚಿನ ಸಮರ್ನ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ RCB ಆರ್ಭಟ, CSK ಧೂಳಿಪಟ ಅಂತ ಹೇಳಬೇಕಾಗತ್ತೆ. ಈಗ IPLನ ಒಂದು ಪಾಯಿಂಟ್ಸ್ ಟೇಬಲ್ ನೋಡೋಕ್ಕೆ ಖುಷಿ, ಯಾಕೆಂದರೆ ಟಾಪಲ್ಲಿರೋದು RCB, ಕೊನೆ ಸ್ಥಾನದಲ್ಲಿರೋಂಥ CSKಗೆ ಹ್ಯಾಟ್ರಿಕ್ ಸೋಲು ಈ ವರ್ಷದ IPLನಲ್ಲಿ. RCB ಎರಡು ಮ್ಯಾಚನ್ನು ಗೆದ್ದು ಈಗ ಟಾಪ್ನಲ್ಲಿದೆ. ಇವತ್ತು RCB ಗೆಲ್ಲಕ್ಕೆ ಮುಖ್ಯ ಕಾರಣ ಬ್ಯಾಟ್ಸ್ಮನ್ಗಳು. ಟಾಸನ್ನು ಸೋತರು RCB ತಂಡ, ಆದರೆ ಮ್ಯಾಚನ್ನು ಗೆದ್ದುಬಿಟ್ರು. ಇವತ್ತು ಟಾಸ್ ಸೋತು ಬ್ಯಾಟಿಂಗ್ಗೆ ಹೋದಾಗ ಫಿಲ್ ಸಾಲ್ಟು ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಒಂದು ಟ್ರಬಲ್ ಇತ್ತು. ಏನಂತಂದರೆ ಔಟ್ಫೀಲ್ಡು ಅಲ್ಲಿ ಬೌಂಡ್ರಿ ಹೊಡೆಯೋಕ್ಕೆ ಆಗ್ತಾನೆ ಇಲ್ಲ, ಅಲ್ಲಿ ಬೌಂಡ್ರಿ ಹತ್ತೋಗಿ ಬಾಲ್ ನಿಂತು ಇತ್ತು. ಅಂಥ ಸಿಚುವೇಷನಿಂದ 250 ರನ್ಗಳನ್ನ ಗಳಿಸಿದ್ರು ಅಂತಂದರೆ 3 ವಿಕೆಟ್ ಕಳ್ಕೊಂಡ್ರು ಅಂತಂದರೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಮೊದಲು ಕೊಹ್ಲಿ ಅವರು ಅಗ್ರೆಸಿವ್ ಆಗಿ ಆಡಿದ್ರು, 18 ಬಾಲ್ 28. ಅವ್ರು ಔಟ್ ಆದ ನಂತರ ದೇವ್ ಪಡಿಕ್ಕಲ್ ಅವರು 14 ಬಾಲಿಗೆ 14 ರನ್ನೇ ಗಳಿಸಿದ್ರು. ಆಮೇಲೆ ಅವ್ರು ಎಷ್ಟು ಚೆನ್ನಾಗಿ ಪಿಕಪ್ ಆಗಿಬಿಟ್ರು ಅಂತಂದರೆ ಫಿಲ್ ಸಾಲ್ಟ್ ಅವರು ಒಂದು 46 ರನ್ಗಳನ್ನ ಗಳಿಸಿದ್ರು. ಅವರು ಚೆನ್ನಾಗಿ ಆಡ್ತಾಯಿದ್ರು, ಬಟ್ ಔಟ್ ಆದಾಗ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಆದರೆ ಅವ್ರು ಔಟ್ ಆದ ನಂತರ ದೇವ್ ಪಡಿಕ್ಕಲ್ ಅವರು ಚಾರ್ಜ್ ತೊಗೊಂಡ್ರು ನೋಡಿ. ಅವರು ಒಂದು ಅರ್ಧಶತಕ, ಸತತ 2ನೇ ಅರ್ಧಶತಕ ನಮ್ಮ ಕರ್ನಾಟಕದ ನಾಯಕನಿಗೆ. ಅವರಾದ ನಂತರ ರಜತ್ ಪಟಿದಾರ್ ಅವರು ಇರ್ಬೋದು ಮತ್ತು ಟಿಮ್ ಡೇವಿಡ್ ಇಬ್ಬರು ಕೊನೆಗೆ ಕ್ಲೈಮ್ಯಾಕ್ಸಲ್ಲಿ ಸೂಪರಾಗಿ ಆಡಿಬಿಟ್ರು. ಅದ್ಭುತವಾದಂಥ ಪಾರ್ಟ್ನರ್ಶಿಪ್ಪು. ಟಿಮ್ ಡೇವಿಡ್ 25 ಬಾಲಿಗೆ 70 ರನ್ಗಳು, ಅವರು ಸರಿಯಾಗಿ ಚಚ್ಚಿಬಿಟ್ರು. ಈ ಕಡೆ ಪಟಿದಾರ್ ಅವರು ಏನೂ ಕಡಿಮೆ ಇರಲಿಲ್ಲ, ನಾಯಕನ ಆಟವನ್ನು ಆಡಿದ್ರು. ಅಲ್ಲಿ ಬೌಲರ್ಗಳಿಗೆ ಒಂಥರ ಇವತ್ತು ದುಸ್ವಪ್ನ ಅಂತ ಹೇಳ್ಬೋದು. ಯಾರೂ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡೋಕ್ಕೆ ಆಗಲೇ ಇಲ್ಲ ಅವರಿಗೆ. ಸೂಪರಾಗಿ ಅವರು ಬ್ಯಾಟಿಂಗನ್ನು ಮಾಡಿದ್ದು ನಮ್ಮ RCB ತಂಡ. ಒಂದು ಹಂತದಲ್ಲಿ ಟಿಮ್ ಡೇವಿಡ್ ಅವ್ರನ್ನ ಕ್ಲೀನ್ ಬೋಲ್ಡ್ ಮಾಡಿದ್ರು ಕಾಂಬೋಜ್ ಅವರು, ಬಟ್ ಅದು ನೋ ಬಾಲ್ ಆಗಿತ್ತು, ಫ್ರೀ ಟ್ಯಾಗ್, ಅದಕ್ಕೂ 6 ಹೊಡೆದ್ಬಿಟ್ರು. ಅದೇನಾದ್ರು ಔಟ್ ಆಗಿದೆ ಸ್ವಲ್ಪ ಸ್ಕೋರ್ ಕಡಿಮೆ ಆಗ್ತಿತ್ತೇನೋ, ಬಟ್ 43 ರನ್ಗಳಿಂದ ಗೆದ್ದರು. ಅದಕ್ಕೆ ಕಾರಣ ಏನಂತಂದರೆ CSKಲಿ ಯಾರೂ ಅಷ್ಟು ಚೆನ್ನಾಗಿ ಆಡಿಲ್ಲ, 33 ಹೋಗ್ಬಿಟ್ಟಿತ್ತು. ಸಂಜು ಸ್ಯಾಮ್ಸನ್ ಅವರು ಅಗೇನ್ ಮತ್ತೆ ಫ್ಲಾಪ್ ಆಗಿಬಿಟ್ರು. ಅಲ್ಲಿ ಋತುರಾಜ್ ಗಾಯಕ್ವಾಡ್ ಅವರು ಕೂಡ ಚೆನ್ನಾಗಿ ಆಡಲಿಲ್ಲ. ಆಯುಷ್ ಮಾತ್ರೆ ಅವರು ಕೂಡ, ಅವರಿಗೆ ಡಾಕ್ಟ್ರು ಜಾಕಬ್ ಡಫಿ ಅವರು ಸಾಕಾಗಿ ಬೌಲಿಂಗ್ ಮಾಡಿದ್ರು. 2 ವಿಕೆಟನ್ನು ತೆಗೆದು ಕೊಟ್ಟರು. ಅವರು 3 ವಿಕೆಟ್ ಕಳ್ಕೊಂಡಾಗ 30 ಆಗಿತ್ತು. ಬಟ್ ಸರ್ಫಾಜ್ ಖಾನ್ ಅವರು ಬಂದು ಚೆನ್ನಾಗಿ ಆಡಿದರು, 25 ಬಾಲಿ 50. ಅವ್ರು ದಿಟ್ಟವಾಗಿ ಎದುರಿಸಿದ್ರು ಬೌಲರ್ಗಳನ್ನ, ಬಟ್ ಸ್ಟಂಪ್ ಆಗಿಬಿಟ್ರು. ಅದಾದ ನಂತರ ಜೇಮಿ ಓರ್ಟನ್ ಇರ್ಬೋದು ಮತ್ತು ಪ್ರಶಾಂತ್ ವೀರ್ ಸ್ವಲ್ಪ ಕಾಟ ಕೊಟ್ಟರು, ಬಟ್ ಅಷ್ಟೊತ್ತಿಗೆ ತುಂಬ ಮ್ಯಾಚ್ ಮುಗಿದೋಗ್ಬಿಟ್ಟಿತ್ತು. ಯಾಕೆಂದರೆ ಶಿವಮ್ ದುಬೆನೂ ಅಷ್ಟು ಚೆನ್ನಾಗಿ ಆಡಲಿಲ್ಲ. ಅವರು ಔಟ್ ಆಗ ಕಾರಣ ಜಿತೇಶ್ ಶರ್ಮಾ ಹಿಡಿದಂಥ ಅದ್ಭುತ ಕ್ಯಾಚು. ಭುವನೇಶ್ವರ್ ಕುಮಾರ್ ಅವರು 21ಕ್ಕೆ 3 ವಿಕೆಟ್, ಸ್ವಲ್ಪ ದುಬಾರಿ ಆದರೂ ಕೂಡ ಮೊದಲನೇ ಪೇಸರ್ IPLನಲ್ಲಿ 200 ವಿಕೆಟನ್ನು ತೆಗೆದಿದ್ದಾರೆ. ಎಕಾನಮಿ ಕೂಡ ಸೂಪರ್ ಆಗಿತ್ತು. ಸುಯಾಶ್ ಶರ್ಮಾ 4 ಓವರ್ 21 ಅಷ್ಟೇ ಕೊಟ್ಟಿದ್ದು, 1 ವಿಕೆಟನ್ನು ಪಡೆದ್ರು. ಅದ್ಭುತವಂತ ಬೌಲಿಂಗ್ ಅಂತ ಹೇಳ್ಬೋದು. ಕೃಣಾಲ್ ಪಾಂಡೆ 2 ವಿಕೆಟನ್ನು ತೊಗೊಂಡ್ರು. ಒಟ್ಟಾರೆಯಾಗಿ ಸಖತ್ ಕ್ಲೀನಾಗಿ ಗೆದ್ದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. 43 ರನ್ಗಳ ವಿಕ್ಟ್ರಿ. ಯಾವ ಹಂತದಲ್ಲೂ CSK ತಂಡ ರನ್ ರೇಟ್ ಚೆನ್ನಾಗಿದ್ರು ಕೂಡ ವಿಕೆಟನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ನಮ್ಮ ಬೌಲರ್ಗಳು ಕೂಡ ಚೆನ್ನಾಗೇ ಬೌಲಿಂಗನ್ನು ಮಾಡಿದ್ದಾರೆ. ರಜತ್ ಪಟಿದಾರ್ ಅವರ ಒಂದು ಪಾರುಪತ್ಯದಲ್ಲಿ, ಅವರ ನಾಯಕತ್ವದಲ್ಲಿ CSK ವಿರುದ್ಧ ಸೋತೇ ಇಲ್ಲ. ಕಂಟಿನ್ಯೂಸ್ 3 ಮ್ಯಾಚು ಗೆದ್ದುಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ 4ನೇ ಸತತ ಗೆಲುವು ಇದು RCB ತಂಡಕ್ಕೆ CSK ವಿರುದ್ಧ. ಒಂದು ಹಂತದಲ್ಲಿ ಒಂದು ಕಾಲದಲ್ಲಿ ಅಲ್ಲಿ ಬೆಂಗಳೂರಿಗೆ ಬಂದು CSK ಆರಾಮಾಗಿ ಗೆದ್ದುಬಿಡ್ತಾ ಇದ್ರು. ಧೋನಿ ಇಲ್ಲ ಅಂತಲ್ಲ, ಧೋನಿ ಇದ್ರೂ ಅಂತ ಡಿಫೆನ್ಸ್ ಮಾಡೋಕ್ಕಾಗ್ತಿತ್ತು ಅಂತ ಅನಿಸ್ತಾ ಇಲ್ಲ ನನಗೆ. ಯಾಕೆಂದರೆ RCB ತಂಡ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ದೇವ್ ಪಡಿಕ್ಕಲ್ ಅವರ 2ನೇ 50 ಒಂದು ಮೊಮೆಂಟಮ್ ತಂದು ಕೊಡ್ತಾ ಅಂತ ಅನಿಸ್ತಾ ಇದೆ. ಅದ್ಭುತವಂತ ಆಟ ಒಟ್ಟಾರೆಯಾಗಿ ಎಲ್ಲರದ್ದು ಕೂಡ. ಈ ಒಂದು ಗೆಲುವು RCB ತಂಡದ ಅಭಿಮಾನಿಗಳು ಖಂಡಿತ ಖುಷಿ ಕೊಟ್ಟಿರುತ್ತೆ. ಇದೇ ಫಾರ್ಮ್ನ ಮುಂದುವರಿಸ್ಕೊಂಡು ಹೋದರೆ ಸತತ 2ನೇ ಬಾರಿ, ಅದನ್ನ ಹೇಳೋದು ಬೇಡ ಅಲ್ಲ, ಕಾಮೆಂಟ್ನಲ್ಲಿ ಹಾಕಿ ಅಂತ ಹೇಳ್ತಾ, ಇವತ್ತಿನ ಮ್ಯಾಚಲ್ಲಿ ನಿಮಗೆ ಯಾರ ಬ್ಯಾಟಿಂಗ್ ತುಂಬ ಇಷ್ಟ ಆಯಿತು, ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂಥ ಟಿಮ್ ಡೇವಿಡ್ ಅವ್ರ ಬ್ಯಾಟಿಂಗ್ ಅಥವಾ ಪತಿದಾರ್ ಅವ್ರದ್ದು ಅಥವಾ ಬೌಲಿಂಗ್ ಯಾರ್ದು ಇಷ್ಟ ಆಯಿತು ಅಂತ ಕೇಳಿ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಕನ್ನಡದಲ್ಲಿ ಕ್ರಿಕೆಟ್ ಮಾಹಿತಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಾದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.